ಬಿಗ್ ಬಾಸ್ಗೆ 10 ದಿನಗಳ ರಿಲೀಫ್ ಸಿಗುತ್ತಾ? 10 ದಿನಗಳ ಅವಕಾಶ ಜಿಲ್ಲಾಡಳಿತ ನೀಡ್ತಾ? ನಿನ್ನೆಯಷ್ಟೇ ಜಾಲಿವುಡ್ಗೆ ಬೀಗ ಜಡಿಯಲಾಯಿತು. ನಿಯಮಗಳನ್ನು ಪಾಲನೆ ಮಾಡಲಿಲ್ಲ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪದೇ ಪದೇ ನೋಟಿಸ್ ಕೊಟ್ಟರೂ ಕೂಡ ಪಾಲನೆ ಆಗಲಿಲ್ಲ ಅಂತ. ಇವತ್ತೇ ಜಾಲಿವುಡ್ ಸ್ಟುಡಿಯೋಗೆ ರಿಲೀಫ್ ಸಿಗುವಂತಹ ಸಾಧ್ಯತೆ ಇದೆ. ಈಗಲ್ಟನ್ ರೆಸಾರ್ಟ್ಗೆ ಬಿಗ್ ಬಾಸ್ ತಂಡ ಆಗಮಿಸ್ತಾ ಇದೆ. ನಿನ್ನೆ ಬೀಗ ಜಡಿದ ಮೇಲೆ ಬಿಗ್ ಬಾಸ್ ಮನೆ ಖಾಲಿಯಾಯಿತು. ಈಗಲ್ಟನ್ ರೆಸಾರ್ಟ್ನಲ್ಲೇ ಇಡೀ ತಂಡ ಇರುವಂಥದ್ದು. ಈಗ ಅಲ್ಲಿಂದ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂಥ ಮಾತುಗಳಿತ್ತು. ಆದರೆ ಈ ಮಧ್ಯೆ 10 ದಿನಗಳ ರಿಲೀಫ್ ಸಿಗುತ್ತೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅಂದರೆ ಜಿಲ್ಲಾಡಳಿತ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ 10 ದಿನಗಳ ಕಾಲಾವಕಾಶವನ್ನು ಕೊಡುವಂಥ ಸಾಧ್ಯತೆ ಇರುವಂಥದ್ದು. ಅಲ್ಲಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸನ್ನು ಕೊಟ್ಟಿತ್ತು. ಮಾರ್ಚ್ದಲ್ಲಿ ಒಂದು ನೋಟಿಸ್ ಕೊಡುತ್ತೆ, ಜೂನ್ನಲ್ಲಿ ಮತ್ತೊಂದು ನೋಟಿಸ್ ಕೊಡುತ್ತೆ. ಅದು ಯಾವುದಕ್ಕೂ ಕೂಡ ಉತ್ತರ ಬರಲ್ಲ ಜಾಲಿವುಡ್ ಸ್ಟುಡಿಯೋಸ್ನಿಂದ. ಹಾಗಾಗಿ ನಿನ್ನೆ ಬಂದು ಬೇಗ ಜಡಿಲಾಯಿತು. ಏಕಾಏಕಿ ತೆಗೆದುಕೊಂಡಂಥ ನಿರ್ಧಾರ ಅಲ್ಲ. ಪದೇ ಪದೇ ನೋಟಿಸ್ ಕೊಟ್ಟರೂ ಕೂಡ ಪಾಲನೆಯಾಗಿಲ್ಲ ಅಂತ ಅದೇ ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ಈ ಬಿಗ್ ಬಾಸ್ ಮನೆ ಇತ್ತು. ಹಾಗಾಗಿ ನಿನ್ನೆ ಬೀಗ ಜಡಿತಾ ಇದ್ದಂತೆ ಆ ಬಿಗ್ ಬಾಸ್ ಮನೆಯನ್ನು ಖಾಲಿ ಮಾಡಬೇಕಾಯಿತು. ಅಲ್ಲಿದ್ದಂತಹ ಸ್ಪರ್ಧಿಗಳನ್ನು ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿತ್ತು. ಅಲ್ಲೇ ಇದ್ದಾರೆ ಇಡೀ ತಂಡದವರು. ಆದರೆ ಈ ಬಿಗ್ ಬಾಸ್ನ ಟೀಮ್ ಏನಿದೆಯಲ್ಲ, ಅಂದರೆ ಸ್ಪರ್ಧಿಗಳು ಈಗ ಈಗಲ್ಟನ್ ರೆಸಾರ್ಟ್ನಲ್ಲೇ ಇದ್ದಾರೆ. ಆದರೆ ಅಲ್ಲಿನ ತಂಡ, ಅಧಿಕಾರಿಗಳ ತಂಡ ಈಗಲ್ಟನ್ ರೆಸಾರ್ಟ್ಗೆ ಈಗ ಆಗಮಿಸ್ತಾ ಇದ್ದಾರೆ. 10 ದಿನಗಳ ಕಾಲಾವಕಾಶ ಜಿಲ್ಲಾಡಳಿತ ಕೊಡುತ್ತಾ ಅನ್ನೋದೇ ಈಗ ಸದ್ಯದ ಕುತೂಹಲ. ನಮಗೆ ತಾತ್ಕಾಲಿಕವಾಗಿ ಅನುಮತಿ ಕೊಡಿ ಅಂತ ಜಿಲ್ಲಾಧಿಕಾರಿಗೆ ವೆಲ್ ಸ್ಟುಡಿಯೋಸ್ ಪತ್ರ ಬರೆದಿದೆ. ಈ ಜಾಲಿವುಡ್ ಸ್ಟುಡಿಯೋದ ಆಯೋಜಕರು 15 ದಿನಗಳವರೆಗೆ ತಾತ್ಕಾಲಿಕವಾಗಿ ನಮಗೆ ಅನುಮತಿ ಕೊಡಿ, 15 ದಿನಗಳಲ್ಲಿ ಎಲ್ಲಾ ತಪ್ಪುಗಳನ್ನು ಸರಿಪಡಿಸ್ತೀವಿ ಅಂತ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ಈ ಹಿಂದಿನ ನೋಟಿಸ್ಗಳಿಗೆ ಏನಕ್ಕೂ ಉತ್ತರ ಕೊಟ್ಟಿರಲಿಲ್ಲ. ಹಾಗಾಗಿ ನಿನ್ನೆ ಕಠಿಣ ಕ್ರಮ ಎದುರಿಸಬೇಕಾಯಿತು. ಈಗ ಪತ್ರ ಬರೆದಿದ್ದಾರೆ. ಸರ್ಕಾರದ ಎಲ್ಲಾ ಷರತ್ತುಗಳನ್ನು ಪೂರೈಸ್ತೀವಿ ಅಂತಿದ್ದಾರೆ. ನಾವು ಲೈಸೆನ್ಸ್ ಪಡೆದು ಸ್ಟುಡಿಯೋ ನಡೆಸ್ತಾ ಇದ್ದೀವಿ. ಕೆಎಸ್ಪಿಸಿಬಿಯ ಎಲ್ಲಾ ನಿಯಮಗಳನ್ನು ಪಾಲಿಸಲಿದ್ದೀವಿ. ಕೆಎಸ್ಪಿಸಿಬಿಗೆ ಅಗತ್ಯ ದಾಖಲೆಗಳನ್ನು ಕೊಡ್ತೀವಿ. ನಮಗೆ ತಾತ್ಕಾಲಿಕ ಅನುಮತಿ ನೀಡಿ ಅಂದಿದ್ದಾರೆ. ಅವ್ರು ಬರೆದಂತಹ ಪತ್ರ ನೋಡ್ತಾ ಇದ್ದೀವಿ. ಹಾಗಿದ್ರೆ ಆ ಲೆಟರ್ನಲ್ಲಿ ಏನಿದೆ? ಪತ್ರ ಇಲ್ಲಿದೆ. ದಿನಾಂಕ 6-10-2025 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣಾ ಮಂಡಳಿ ಜಾಲಿವುಡ್ ಸ್ಟುಡಿಯೋಸ್ ಮುಚ್ಚುವ ಸೂಚನೆಯನ್ನು ನಾವು ಸ್ವೀಕರಿಸಿದ್ದೇವೆ ಎಂಬುದನ್ನು ನಿಮ್ಮ ಗಮನಕ್ಕೆ ತರುತ್ತಿದ್ದೇವೆ. ಇದು ರಾಮನಗರ ಜಿಲ್ಲೆಯಲ್ಲಿ ಇರುವ ನಮ್ಮ ಮನೋರಂಜನಾ ಉದ್ಯಾನವನವಾದ ಜಾಲಿವುಡ್ನ ಕಾರ್ಯಾಚರಣೆಗಳನ್ನು ಮುಚ್ಚುವಂತೆ ನಿರ್ದೇಶಿಸುತ್ತದೆ. ಜಾಲಿವುಡ್ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಯಾವಾಗಲೂ ಎಲ್ಲಾ ಶಾಸನಬದ್ಧ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಿರ್ವಹಿಸುತ್ತಿದೆ. ಸಮರ್ಥ ಅಧಿಕಾರಿಗಳಿಂದ ಮಾನ್ಯ ಪರವಾನಗಿಗಳು ಮತ್ತು ಅನುಮೋದನೆಗಳನ್ನು ಪಡೆಯಲಾಗಿದೆ ಎಂದು ನಾವು ಗೌರವದಿಂದ ಸಲ್ಲಿಸಲು ಬಯಸುತ್ತೇವೆ. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಸೂಚಿಸಲಾದ ಎಲ್ಲಾ ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಮಾನದಂಡಗಳನ್ನು ಸಂಪೂರ್ಣವಾಗಿ ಪಾಲಿಸಲು ನಾವು ಬದ್ಧರಾಗಿದ್ದೇವೆ. ಮಂಡಳಿಯು ಗಮನಿಸಿದ ಯಾವುದೇ ಅಜಾಗರೂಕ ಅನುಸರಣೆಗೆ ನಾವು ಪ್ರಾಮಾಣಿಕವಾಗಿ ವಿಷಾದಿಸುತ್ತೇವೆ. ಗುರುತಿಸಲಾದ ಎಲ್ಲಾ ಸಮಸ್ಯೆಗಳನ್ನು 15 ದಿನಗಳ ಒಳಗೆ ಸರಿಪಡಿಸಲು ತಕ್ಷಣದ ಸರಿಪಡಿಸುವ ಕ್ರಮಗಳನ್ನು ಪ್ರಾರಂಭಿಸಲಾಗುತ್ತಿದೆ ಎಂದು ನಾವು ನಿಮಗೆ ಭರವಸೆ ನೀಡುತ್ತೇವೆ ಮತ್ತು ಅಗತ್ಯ ಪೂರಕ ದಾಖಲೆಗಳೊಂದಿಗೆ ಅನುಸರಣಾ ವರದಿಯನ್ನು ನಾವು ಕೆಎಸ್ಪಿಸಿಬಿಗೆ ಸಲ್ಲಿಸುತ್ತೇವೆ. ಇದಲ್ಲದೆ ನಮ್ಮ ಉದ್ಯಾನವನದ ಆವರಣದಲ್ಲಿ ಬಿಗ್ ಬಾಸ್ ಕನ್ನಡ ನೇರ ಪ್ರಸಾರ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಂಬುದನ್ನು ನಿಮ್ಮ ಗಮನಕ್ಕೆ ತರಲು ನಾವು ಬಯಸುತ್ತೇವೆ. ಉದ್ಯಾನವನ ಹಠಾತ್ ಬಂದ್ ಮಾಡೋದ್ರಿಂದ ನಡೆಯುತ್ತಿರುವ ಕೆಲಸಗಳಿಗೆ ತೀವ್ರ ಅಡ್ಡಿಪಡಿಸುತ್ತದೆ. ಇದರ ಪರಿಣಾಮವಾಗಿ ನಮ್ಮ ಸಂಸ್ಥೆ ಮತ್ತು ಸಂಬಂಧಿತ ಉತ್ಪಾದನಾ ಘಟಕಕ್ಕೆ ಗಣನೀಯ ಆರ್ಥಿಕ ನಷ್ಟ ಮತ್ತು ಖ್ಯಾತಿಗೆ ಹಾನಿಯಾಗುತ್ತದೆ. ಇದರ ಜೊತೆಗೆ ಜಾಲಿವುಡ್ ಅಮ್ಯೂಸ್ಮೆಂಟ್ ಪಾರ್ಕ್ ಸುತ್ತಮುತ್ತಲಿನ ಹಳ್ಳಿಗಳ ಹೆಚ್ಚಿನ ಸಂಖ್ಯೆಯ ಸ್ಥಳೀಯ ನಿವಾಸಿಗಳಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗವನ್ನ ಒದಗಿಸುತ್ತದೆ ಎಂಬುದನ್ನು ನಾವು ವಿನಮ್ರವಾಗಿ ಎತ್ತಿ ತೋರಿಸಲು ಬಯಸುತ್ತೇವೆ. ಕಾರ್ಯಾಚರಣೆಗಳ ಹಠಾತ್ ನಿಲುಗಡೆಯು ಅವರ ಜೀವನೋಪಾಯ ಮತ್ತು ಆದಾಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಉದ್ಯಾನದ ದಿನನಿತ್ಯದ ಕಾರ್ಯನಿರ್ವಹಣೆಯನ್ನು ಅವಲಂಬಿಸಿರುವ ಅನೇಕ ಕುಟುಂಬಗಳಿಗೆ ತೀವ್ರ ತೊಂದರೆಯನ್ನುಂಟು ಮಾಡುತ್ತದೆ. ಮೇಲಿನ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಕೆಎಸ್ಪಿಸಿಬಿ ಸೂಚಿಸಿದ ನ್ಯೂನತೆಗಳನ್ನು ಸರಿಪಡಿಸಲು ಮತ್ತು ನಿಗದಿತ ಸಮಯದ ಒಳಗೆ ಸಂಪೂರ್ಣ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಲು ನಮಗೆ ಅನುವು ಮಾಡಿಕೊಡುವ ಮೂಲಕ ಉದ್ಯಾನವನದ ಕಾರ್ಯಾಚರಣೆಗಳು ಮತ್ತು ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮವನ್ನು 15 ದಿನಗಳವರೆಗೆ ಮುಂದುವರಿಸಲು ತಾತ್ಕಾಲಿಕ ಅನುಮತಿಯನ್ನು ನೀಡುವ ಮೂಲಕ ನಿಮ್ಮ ದಯೆ ಮತ್ತು ಬೆಂಬಲವನ್ನು ನಾವು ಅತ್ಯಂತ ವಿನಮ್ರವಾಗಿ ವಿನಂತಿಸುತ್ತೇವೆ. ನಿಮ್ಮ ಗೌರವಾನ್ವಿತ ಕಚೇರಿ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯು ಹೊರಡಿಸಿದ ಎಲ್ಲ ನಿರ್ದೇಶನಗಳನ್ನು ಪಾಲಿಸಲು ನಮ್ಮ ಸಂಪೂರ್ಣ ಸಹಕಾರ ಮತ್ತು ಬದ್ಧತೆಯ ಬಗ್ಗೆ ನಾವು ನಿಮಗೆ ಭರವಸೆ ನೀಡುತ್ತೇವೆ.
ನಮ್ಮ ಮನವಿಯನ್ನು ಪರಿಗಣಿಸುವಂತೆ ನಾವು ದಯೆಯಿಂದ ವಿನಂತಿಸುತ್ತೇವೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಿನ್ನೆ ಅಷ್ಟೇ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಜಡಿಲಾಯಿತು. ಈಗ ಒಂದು ಮನವಿ ಪತ್ರ ಕೂಡ ಏನು ಸಲ್ಲಿಸಿದ್ದಾರೆ, ಇದರ ಹಿನ್ನೆಲೆಯಲ್ಲಿ ಅವರಿಗೆ ಕಾಲಾವಕಾಶ ಸಿಗುವಂತಹ ಸಾಧ್ಯತೆ ಎಷ್ಟಿದೆ? ಮತ್ತೆ ಬಿಗ್ ಬಾಸ್ ಶೋ ಮುಂದುವರಿಯುತ್ತಾ? ಪ್ರತಿಮಾ, ಖಂಡಿತವಾಗ್ಲೂ ಕೂಡ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡಿಲ್ಲದ ಹಿನ್ನೆಲೆಯಲ್ಲಿ ನಿನ್ನೆ ಅದಕ್ಕೆ ಬೀಗ ಮುದ್ರೆ ಕೂಡ ಹಾಕಲಾಗಿತ್ತು ಎಂಟೈರ್ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ಗೆ. ಆ ನಂತರದಲ್ಲಿ ಅಲ್ಲಿದ್ದಂಥ ಬಿಗ್ ಬಾಸ್ ಶೋನು ಕೂಡ ರದ್ದಾಗಿತ್ತು. ಆ ನಂತರದಲ್ಲಿ ಇರುವಂಥ ಎಲ್ಲ ಸ್ಪರ್ಧಾಳಿಗಳನ್ನು ಕೂಡ ಒಂದು ಖಾಸಗಿ ರೆಸಾರ್ಟ್ಗೂ ಕೂಡ ಶಿಫ್ಟ್ ಮಾಡಿದರು. ಆದರೆ ಇದೀಗ ಜಿಲ್ಲಾಡಳಿತದ ಮೊರೆಗೂ ಕೂಡ ಹೋಗಿರುವಂಥದ್ದು, ಕೆಲವೊಂದಿಷ್ಟು ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ನೀವೆಲ್ಲ ಏನು ಟರ್ಮ್ಸ್ ಅಂಡ್ ಕಂಡೀಷನ್ ಆಗ್ತೀರಾ ಅದಕ್ಕೆ ನಾವೆಲ್ಲವೂ ಕೂಡ ಒಪ್ತೀವಿ, ಕೆಲವೊಂದಿಷ್ಟು ಕಾಲಾವಕಾಶವನ್ನು ಕೊಡಿ, 15 ದಿನಗಳ ಕಾಲಾವಕಾಶವನ್ನು ಕೊಡಿ ಅಂತೇಳಿ ಜಿಲ್ಲಾಡಳಿತದ ಮುಂದೆ ಹೋಗಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಯಶವಂತ್ ಅವರ ಬಳಿ ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಜೊತೆಗೆ DCM DK ಶಿವಕುಮಾರ್ ಅವರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ರು, ಕೆಲವೊಂದಿಷ್ಟು ಅವರಿಗೆ ಕಾಲಾವಕಾಶಗಳನ್ನ ಕೊಡಿ ಅಂತ. ಈ ಹಿನ್ನೆಲೆಯಲ್ಲಿ 10 ದಿನಗಳ ರಿಲೀಫ್ ಅನ್ನ ಕೊಟ್ಟಿರುವಂಥದ್ದು. ಅಷ್ಟರೊಳಗೆ ನಾವೇನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಗಳನ್ನ ಹಾಕಿದೀವಿ ಅದನ್ನೆಲ್ಲವನ್ನು ಕೂಡ ಫಾಲೋ ಮಾಡಬೇಕು. ಜೊತೆಗೆ ಹಿಂದೆ ಏನ್ ನಿಯಮಾನುಸಾರವಾಗಿ ಕೆಲವೊಂದಿಷ್ಟು ಗೇಮ್ಸ್ ಗಳಾಗಿರ್ಬೋದು, ಬೇರೆ ಬೇರೆ ಎಲ್ಲ ಆಕ್ಟಿವಿಟೀಸ್ ಇರ್ತವೆ, ಅವನ್ನೆಲ್ಲವನ್ನು ಕೂಡ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ರು. ಅದೆಲ್ಲವನ್ನು ಕೂಡ 10 ದಿನದ ಒಳಗೆ ನಾವು ಪೂರೈಸ್ತೀವಿ. ಜೊತೆಗೆ ನೀವೇನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಗಳನ್ನ ಹಾಕ್ತೀರಿ ಅದಕ್ಕೂ ಕೂಡ ನಾವು ಬದ್ಧ ಅಂತೇಳಿ ಮನವಿಯನ್ನ ಮಾಡಿಕೊಟ್ಟಿದ್ರು. ಹೀಗಾಗಿ 10 ದಿನಗಳ ಕಾಲಾವಕಾಶವನ್ನ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳು ಅವರು ನೀಡಿದ್ದಾರೆ. ಹೀಗಾಗಿ ದೊಡ್ಡ ಮಟ್ಟಿನ ಬಿಗ್ ರಿಲೀಫ್ ಜಾಲಿವುಡ್ ಸ್ಟುಡಿಯೋ ಅಂಡ್ ಅಡ್ವೆಂಚರ್ ಸಿಕ್ಕಿರೋದು. ಅವರಿಗೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಅವರಿಗೂ ಕೂಡ ಸಾಕಷ್ಟು ಈಗ ಮತ್ತೆ ಶೋನ ನಡೆಸೋದು ಕೂಡ ಅವಕಾಶ ಮಾಡಿಕೊಟ್ಟಂಗೆ ಆಗ್ತಾ ಇದೆ. ಎಲ್ಲರನ್ನೂ ಕೂಡ ಇಲ್ಲಿಂದ ಮತ್ತೆ ಏನ್ ಬಿಗ್ ಬಾಸ್ ಶೋ ನಡೀತಾ ಇತ್ತು ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಕೂಡ ಮುಂದಾಗ್ತಾ ಇದೆ. ಜೊತೆಗೆ ಈಗ ಜಾಲಿವುಡ್ ಎಂಟೈರ್ ಜಾಲಿವುಡ್ಗೆ ಏನು ಸೀಲ್ ಡೌನ್ ಮಾಡಿದ್ರು ಅಂದ್ರೆ ಸೀಲ್ ಮಾಡಿದ್ರು ಅದೆಲ್ಲವನ್ನು ಕೂಡ ತೆರವು ಮಾಡಿ 10 ದಿನಗಳ ಕಾಲಾವಕಾಶ ನೀಡಿರುವಂತ ಮತ್ತೆ ಅಗೇನ್ ಅವ್ರದ್ದು ಏನು ಆಕ್ಟಿವಿಟೀಸ್ ನಡೀತಾ ಇದೆ ಅದನ್ನ ಮುಂದುವರಿಸೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇಲ್ಲಿರುವಂತಹ ಎಲ್ಲಾ ಸ್ಪರ್ಧಾಳಿಗಳನ್ನು ಕೂಡ ಜಾಲಿವುಡ್ ನ ಅವರೇನು ಬಿಗ್ ಬಾಸ್ ಸೆಟ್ ಇದೆ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಕೂಡ ಮ್ಯಾನೇಜ್ಮೆಂಟ್ ಮುಂದಾಗ್ತಾ ಇದೆ. 10 ದಿನಗಳ ಕಾಲಾವಕಾಶದ ಹಿನ್ನೆಲೆಯಲ್ಲಿ ಒಂದು ರೀತಿಯ ಬಿಗ್ ರಿಲೀಫ್ ಈ ಒಂದು ಜಾಲಿವುಡ್ ಮ್ಯಾನೇಜ್ಮೆಂಟ್ಗೆ ಜೊತೆಗೆ ಬಿಗ್ ಬಾಸ್ಗೂ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು. ಪ್ರತಿಮಾ, ಪ್ರಶಾಂತ್, ಅಂದ್ರೆ ಈಗ ಬೀಗ ತೆಗೆಯಲಾಗಿದೆಯಾ ಅಥವಾ ಪ್ರಾಸೆಸ್ಗಳ ಆರಂಭ ಆಗಿದೆಯಾ? ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಬೀಗ ಓಪನ್ ಆಗಿಲ್ಲ. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಅವರು ಜಿಲ್ಲಾಡಳಿತದ ಮೊರೆ ಹೋಗಿದ್ರು. ಅವರು ಕೂಡ ಈಗಾಗಲೇ ಮೌಖಿಕವಾಗಿ ಅವರಿಗೆ ಹೇಳಿರುವಂತ ಜೊತೆಗೆ ಈಗ ಲೆಟರ್ ಕೂಡ ರೆಡಿ ಆಗ್ತಾ ಇದೆ. ಆ ಒಂದು ಲೆಟರ್ ಈ ಒಂದು ಜಾಲಿವುಡ್ ನ ಮ್ಯಾನೇಜ್ಮೆಂಟ್ಗೆ ಸಿಕ್ಕ ನಂತರದಲ್ಲಿ ಜಾಲಿವುಡ್ ಈಗ 4 ಗೇಟ್ಗಳನ್ನು ಕೂಡ ಸೀಲ್ ಮಾಡಿರುವಂತದ್ದು ಅದೆಲ್ಲವನ್ನು ಕೂಡ ಓಪನ್ ಮಾಡ್ತಾರೆ. ಸದ್ಯದ ಮಟ್ಟಿಗೆ ಬಿಗ್ ಬಾಸ್ ಸ್ಪರ್ಧಿಗಳು ಮ್ಯಾನೇಜ್ಮೆಂಟ್ ಟೀಮ್ ಎಲ್ಲರೂ ಕೂಡ ಈಗಲ್ಟನ್ ಅಲ್ಲಿ ಇದ್ದಾರೆ. ಅವರ ಇವತ್ತು ವಾಸ್ತವ್ಯ ಲಾಸ್ಟ್ ದಿನ ಅಂದ್ರೆ ಇಲ್ಲಿ ಮತ್ತೆ ಅವರು ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಬೇಕು, ಬೇರೆ ಕಡೆ ಹಾಕಬೇಕು ಅಂದ್ರೆ ಅಲ್ಲಿ ಬುಕ್ ಮಾಡಬೇಕು. ಆದ್ರೆ ಇವತ್ತು ಅವರಿಗೆ ರಿಲೀಫ್ ಸಿಗ್ತಿರುವಂತಹ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 2:30 ನಂತರದಲ್ಲಿ ಇವೆಲ್ಲವೂ ಪ್ರೋಸೆಸ್ ನಡೆಯುತ್ತೆ. ಅಂದ್ರೆ ಒಂದ್ ಕಡೆ ಅಧಿಕೃತವಾಗಿ ಜಿಲ್ಲಾಡಳಿತದ ಲೆಟರ್ ಮ್ಯಾನೇಜ್ಮೆಂಟ್ ಜಾಲಿವುಡ್ ಮ್ಯಾನೇಜ್ಮೆಂಟ್ಗೆ ಸಿಕ್ಕ ನಂತರದಲ್ಲಿ ಅದನ್ನ ಓಪನ್ ಮಾಡೋ ಪ್ರಕ್ರಿಯೆಗಳು ಕೂಡ ಆಗ್ತವೆ. ಯಾಕಂದ್ರೆ ಏಕಾಏಕಿ ಇವರೇ ಅದನ್ನ ಸೀಲ್ ಡೌನ್ ಓಪನ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಎಗೇನ್ ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳು ಬರಬೇಕು, ಅವರ ಸಮ್ಮುಖದಲ್ಲಿ ಅವರೇ ಅದನ್ನ ರಿಮೂವ್ ಮಾಡಬೇಕಾಗುತ್ತೆ. ಅವರೆಲ್ಲವೂ ಅದನ್ನ ರಿಮೂವ್ ಮಾಡೋ ನಂತರದಲ್ಲಿ ಜಾಲಿವುಡ್ ಓಪನ್ ಆಗುತ್ತೆ. ಜಾಲಿವುಡ್ ಓಪನ್ ಆದ ನಂತರದಲ್ಲಿ ಇಲ್ಲಿರುವಂತಹ ಸ್ಪರ್ಧಾಳಿಗಳೆಲ್ಲರನ್ನೂ ಕೂಡ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ತಯಾರಿ ಮಾಡ್ಕೊಂತಾರೆ. ಸದ್ಯದ ಮಟ್ಟಿಗೆ ಅವರು ಕೂಡ ಜಾಲಿವುಡ್ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಕೂಡ ಅವರಿಗೆ ಈಗಾಗಲೇ ತಿಳಿಸಿರುವಂತದ್ದು, ನಾವು ಈಗಾಗಲೇ ಜಿಲ್ಲಾಡಳಿತದ ಜೊತೆ ಮಾತುಕತೆಯನ್ನು ನಡೆಸಿದ್ವಿ, ಅವರ ಟರ್ಮ್ಸ್ ಅಂಡ್ ಕಂಡೀಷನ್ ನಾವು ಎಲ್ಲವನ್ನೂ ಕೂಡ ಪಾಲನೆ ಮಾಡ್ತೀವಿ, ಮತ್ತೆ ಶೋನು ಕೂಡ ರನ್ ಮಾಡಿಕೊಡೋ ಕೂಡ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ತಯಾರಿ ಕೂಡ ಎಲ್ಲ ರೀತಿಯ ತಯಾರಿ ಕೂಡ ನಡೀತಾ ಇದೆ. ಆದ್ರೆ ಅಧಿಕೃತವಾಗಿ ಲೆಟರ್ ಹೆಡ್ ಅಲ್ಲಿ ಅವರ ಲೆಟರ್ ಹೆಡ್ ಅವರ ಕೈ ಸಿಕ್ಕಿದ ನಂತರದಲ್ಲಿ ಇವೆಲ್ಲ ಪ್ರೋಸೆಸ್ ಕೂಡ ಮುಂದುವರಿಯುತ್ತೆ. 2:30 ನಂತರದಲ್ಲಿ ಅಧಿಕೃತವಾಗಿ ಜಾಲಿವುಡ್ ಅನ್ನ ಅಂದ್ರೆ ಏನು ನಿನ್ನೆ ಸೀಲ್ ಡೌನ್ ಆಗಿತ್ತು ಇವತ್ತು ಮಧ್ಯಾಹ್ನ 2:30 ನಂತರದಲ್ಲಿ ಓಪನ್ ಮಾಡೋದಕ್ಕೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಪ್ರಶಾಂತ್ ತಮ್ಮ ಮಾಹಿತಿಗೆ. ಜಿಲ್ಲಾಧಿಕಾರಿಗೆ ವೆಲ್ ಸ್ಟುಡಿಯೋಸ್ ಪತ್ರ ಬರೆದಿದೆ. 15 ದಿನಗಳ ತಾತ್ಕಾಲಿಕ ಅನುಮತಿ ಕೊಡಿ ಅಂತ. ಈಗ 10 ದಿನಗಳ ಅವಕಾಶ ಸಿಗ್ತಾ ಇದೆ. ಪ್ರಾಸೆಸ್ ಆರಂಭ ಆಗ್ತಾ ಇದೆ. ಅಧಿಕೃತವಾಗಿ ಅದರ ಪತ್ರಗಳು ಲಭ್ಯ ಆಗಬೇಕಾಗಿದೆ. ಈಗ ಸದ್ಯಕ್ಕೆ ಇಡೀ ಬಿಗ್ ಬಾಸ್ ತಂಡ ಈಗಲ್ಟನ್ ರೆಸಾರ್ಟ್ನಲ್ಲಿರುವಂಥದ್ದು. ಈಗಾಗಲೇ ಅಲ್ಲಿಗೆ ಸ್ಟಾಫ್ ಕೂಡ ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಶಿಫ್ಟಿಂಗ್ ಕೂಡ ಆಗುವಂಥ ಚಾನ್ಸಸ್ ಇದೆ. ಎಲ್ಲ ಪ್ರಾಸೆಸ್ಗಳು ಆರಂಭ ಆದಮೇಲೆ ಮತ್ತೆ ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲೇ ಆರಂಭ ಆಗುವಂತಹ ಚಾನ್ಸಸ್. ಬಿಡದಿಯ ವೆಲ್ ಸ್ಟುಡಿಯೋಕ್ಕೆ ಡಬಲ್ ಶಾಕ್. ಬೆಸ್ಕಾಂ ನಿಯಮಗಳನ್ನು ಕೂಡ ಪಾಲಿಸಿಲ್ಲ ವೆಲ್ ಸ್ಟುಡಿಯೋ. ಒಂದೆರಡಲ್ಲ, ಬೆಸ್ಕಾಂನಿಂದಲೂ ಮತ್ತೊಂದು ನೋಟಿಸ್ ರೆಡಿಯಾಗಿದೆ. ನೋಟಿಸ್ ಮೇಲೆ ನೋಟಿಸ್. ಇವತ್ತೇ ಬೆಸ್ಕಾಂ ಅಧಿಕಾರಿಗಳು ಕೂಡ ನೋಟಿಸ್ ಕೊಡಲಿದ್ದಾರೆ. ಸ್ಥಳೀಯ ಪ್ರಾಧಿಕಾರದಿಂದ ನಕ್ಷೆ ಅನುಮೋದನೆ ಪಡೆದಿಲ್ಲ. ಅನುಮೋದನೆ ಪಡೆಯದೆ ವಿದ್ಯುತ್ ಸ್ಥಾವರ ಸ್ಥಾಪನೆಯಾಗಿದೆ. ಆ ಬಗ್ಗೆ ಕಾರಣ ಕೇಳಿ ಈಗ ನೋಟಿಸ್ ಕೊಡ್ತಾ ಇದ್ದಾರೆ. ಡಬಲ್ ಶಾಕ್. ಬೆಸ್ಕಾಂನಿಂದಲೂ ಕೂಡ ನಿಯಮ ಪಾಲನೆಯಾಗದಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ನೋಟಿಸ್ ರೆಡಿಯಾಗಿದೆ.
ನೋಟಿಸ್ ಮೇಲೆ ನೋಟಿಸ್ ಬರ್ತಾ ಇದೆ. ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೋಟಿಸ್ ಹೋಯಿತು. ನಿನ್ನೆ ಜಿಲ್ಲಾಡಳಿತ ಬಂದು ಬೀಗ ಜಡಿತು. ಈಗ ಬೆಸ್ಕಾಂನಿಂದಲೂ ಮತ್ತೊಂದು ನೋಟಿಸ್ ರೆಡಿ ಆಗ್ತಾ ಇದೆ. ಈ ಮಧ್ಯೆ ಜಿಲ್ಲಾಡಳಿತಕ್ಕೆ ಒಂದು ಪತ್ರ ಬರೆದು ನಮಗೆ ಕಾಲಾವಕಾಶ ಕೊಡಿ, ಎಲ್ಲವನ್ನ ಸರಿಪಡಿಸ್ತೀವಿ ಅಂಥೇಳಿ ಮನವಿಯನ್ನು ಜಾಲಿವುಡ್ ಸ್ಟುಡಿಯೋನವರು ಮಾಡಿಕೊಂಡಿದ್ದಾರೆ. ಆದರೆ ಸ್ಥಳೀಯ ಪ್ರಾಧಿಕಾರದಿಂದ ನಕ್ಷೆ ಅನುಮೋದನೆ ಪಡ್ಕೊಂಡಿಲ್ಲ ಅಂಥೇಳಿ ಮತ್ತೊಂದು ನೋಟಿಸ್ ಕೊಡೋದಕ್ಕೆ ಅನುಮೋದನೆ ಪಡೆದೇ ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡಿದ್ದಾರೆ ಎನ್ನುವಂಥ ನೋಟಿಸ್ ಈಗ ಜಾರಿಯಾಗ್ತಾ ಇದೆ. ವಿದ್ಯುತ್ ಸ್ಥಾವರ ಸ್ಥಾಪನೆ ಬಗ್ಗೆ ಕಾರಣ ಕೇಳಿ ನೋಟಿಸ್. ಹೀಗೆ ಒಂದಾದ ಮೇಲೊಂದು ತೊಡಕುಗಳು. ಈ ಹಿಂದೆ ಬಂದ ನೋಟಿಸ್ಗಳಿಗೆ ಸಮರ್ಪಕ ಉತ್ತರ ಕೊಡದೆ ಹಾಗೆ ಬಿಟ್ಟದ್ದು ಈಗ ಬಹಳ ದೊಡ್ಡ ತೊಡಕಾಗಿದೆ ಜಾಲಿವುಡ್ ಸ್ಟುಡಿಯೋಗೆ. ಅದರಿಂದಾಗಿ ಬಿಗ್ ಬಾಸ್ ಶೋ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರಿರುವಂಥದ್ದು. ಶಾಕ್ ಮೇಲೆ ಶಾಕ್. ರಿಯಾಲಿಟಿ ಶೋ ಆರಂಭ ಆಗಿ 10 ದಿನ ಆಗಿತ್ತು. ಅಷ್ಟರಲ್ಲೇ ಇಂಥದ್ದೊಂದು ಆತಂಕ. ಈಗ ಎಲ್ಲ ಸರಿ ಹೋಗ್ತಾ ಇದೆ ಅಂತನ್ನೋ ಅಷ್ಟರಲ್ಲಿ ಬೆಸ್ಕಾಂನಿಂದಲೂ ಕೂಡ ಮತ್ತೊಂದು ನೋಟಿಸ್. ಜಾಲಿವುಡ್ ಸ್ಟುಡಿಯೋಗೆ ಆಗಮಿಸಿರುವಂತಹ ಬೆಸ್ಕಾಂ AEE ನೋಟಿಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಇಡೀ ಬಿಗ್ ಬಾಸ್ ತಂಡ ಈಗಲ್ಟನ್ ರೆಸಾರ್ಟ್ನಲ್ಲಿ ಬಿಡ್ಬಿಟ್ಟಿದೆ. ಎಲ್ಲ ಪ್ರಾಸೆಸ್ ಆಗಿ ಅವರಿಗೆ 10 ದಿನಗಳ ಕಾಲಾವಕಾಶ ಏನು ಸಿಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಶಿಫ್ಟ್ ಆಗುತ್ತಾ ಅನ್ನೋದೇ ಸದ್ಯದ ಕುತೂಹಲ.